ನಿಮ್ಮೊಂದಿಗೆ ಬರುವುದಿಲ್ಲ. ಐ ಆಮ್ ನಾಟ್ ಕಮಿಂಗ್ ವಿತ್ ಯು. ನಾನು ನಿಮ್ಮೊಂದಿಗೆ ಬರುವುದಿಲ್ಲ. ಐ ಆಮ್ ನಾಟ್ ಕಮಿಂಗ್ ವಿತ್ ಯು. ನಾನು ಬರುತ್ತೇನೆ ಎಂದು ದಯವಿಟ್ಟು ಅವನಿಗೆ ತಿಳಿಸಿ. ಪ್ಲೀಸ್ ಟೆಲ್ ಹಿಮ್ ದಟ್ ಐ ಕಮ್. ಪ್ಲೀಸ್ ಟೆಲ್ ಹಿಮ್ ದಟ್ ಐ ಕಮ್. ನೀವು ಎಲ್ಲವನ್ನೂ ತಿಂದಿದ್ದೀರಾ. ಡಿಡ್ ಯು ಈಟ್ ಎವ್ರಿಥಿಂಗ್? ನೀವು ಎಲ್ಲವನ್ನೂ ತಿಂದಿದ್ದೀರಾ. ಡಿಡ್ ಯು ಈಟ್ ಎವ್ರಿಥಿಂಗ್? ನನಗೆ ಎಲ್ಲ ಗೊತ್ತು. ಐ ನೋ ಎವ್ರಿಥಿಂಗ್. ನನಗೆ ಎಲ್ಲ ಗೊತ್ತು. ಐ ನೋ ಎವ್ರಿಥಿಂಗ್. ನನಗೇನೂ ಗೊತ್ತಿಲ್ಲ. ಐ ಡೋಂಟ್ ನೋ ಎನಿಥಿಂಗ್. ನನಗೇನೂ ಗೊತ್ತಿಲ್ಲ. ಐ ಡೋಂಟ್ ನೋ ಎನಿಥಿಂಗ್. ಏನು ಮಾಡಬೇಕೆಂದು ನನಗೆ ತಿಳಿದಿದೆ. ಐ ನೋ ವಾಟ್ ಟು ಡೂ. ಏನು ಮಾಡಬೇಕೆಂದು ನನಗೆ ತಿಳಿದಿದೆ. ಐ ನೋ ವಾಟ್ ಟು ಡೂ. ನೀವು ಸಿದ್ಧರಾದ ನಂತರ ನನಗೆ ಕರೆ ಮಾಡಿ. ಕಾಲ್ ಮೀ ಆಫ್ಟರ್ ಯು ಗೆಟ್ ರೆಡಿ. ನೀವು ಸಿದ್ಧರಾದ ನಂತರ ಕರೆ ಮಾಡಿ. ಕಾಲ್ ಮೀ ಆಫ್ಟರ್ ಯು ಗೆಟ್ ರೆಡಿ. ಒಮ್ಮೆ ನನ್ನ ಮಾತು ಕೇಳು. ಲಿಸನ್ ಟು ಮೀ ಒನ್ಸ್. ಒಮ್ಮೆ ನನ್ನ ಮಾತು ಕೇಳು. ಲಿಸನ್ ಟು ಮೀ ಒನ್ಸ್. ನನಗೆ ಬೇಕಾದದ್ದನ್ನು ನಾನು ತೆಗೆದುಕೊಂಡೆ. ಐ ಟುಕ್ ವಾಟ್ ಐ ನೀಡೆಡ್. ನನಗೆ ಬೇಕಾದದ್ದನ್ನು ನಾನು ತೆಗೆದುಕೊಂಡೆ. ಐ ಟುಕ್ ವಾಟ್ ಐ ನೀಡೆಡ್. ಅವನು ಮಾಡಿದ್ದನ್ನು ನಾನು ಮರೆಯಲು ಸಾಧ್ಯವಿಲ್ಲ. ಐ ಕ್ಯಾನಾಟ್ ಫರ್ಗೆಟ್ ವಾಟ್ ಹಿ ಡಿಡ್. ಐ ಕ್ಯಾನಾಟ್ ಫರ್ಗೆಟ್ ವಾಟ್ ಹಿ ಡಿಡ್. ಇನ್ನೊಮ್ಮೆ ಸಿಗೋಣ. ಸಿ ಯು ನೆಕ್ಸ್ಟ್ ಟೈಮ್. ಇನ್ನೊಮ್ಮೆ ಸಿಗೋಣ. ಸಿ ಯು ನೆಕ್ಸ್ಟ್ ಟೈಮ್. ನೀವು ಯಾವುದೇ ಸಾಕು ಪ್ರಾಣಿಗಳನ್ನು ಹೊಂದಿದ್ದೀರಾ. ಡು ಯು ಹ್ಯಾವ್ ಎನಿ ಪೆಟ್ಸ್? ನೀವು ಯಾವುದೇ ಸಾಕು ಪ್ರಾಣಿಗಳನ್ನು ಹೊಂದಿದ್ದೀರಾ. ಡು ಯು ಹ್ಯಾವ್ ಎನಿ ಪೆಟ್ಸ್? ನಾನು ಕೆಲವು ದಿನಸಿಗಳನ್ನು ಖರೀದಿಸಬೇಕಾಗಿದೆ. ಐ ನೀಡ್ ಟು ಬೈ ಸಮ್ ಗ್ರಾಸರೀಸ್. ಐ ನೀಡ್ ಟು ಬೈ ಸಮ್ ಗ್ರಾಸರೀಸ್. ಮುಂದಿನ ವಾರ ಮದುವೆಗೆ ಹೋಗುತ್ತಿದ್ದೇನೆ. ಐ ಆಮ್ ಅಟೆಂಡಿಂಗ್ ಅ ವೆಡ್ಡಿಂಗ್ ನೆಕ್ಸ್ಟ್ ವೀಕ್. ಐ ಆಮ್ ಅಟೆಂಡಿಂಗ್ ಅ ವೆಡ್ಡಿಂಗ್ ನೆಕ್ಸ್ಟ್ ವೀಕ್. ನಾನು ವಾರಾಂತ್ಯಕ್ಕಾಗಿ ಕಾಯಲು ಸಾಧ್ಯವಿಲ್ಲ. ಐ ಕ್ಯಾನಾಟ್ ವೆಯ್ಟ್ ಫಾರ್ ದ ವೀಕೆಂಡ್. ಐ ಕ್ಯಾನಾಟ್ ವೆಯ್ಟ್ ಫಾರ್ ದ ವೀಕೆಂಡ್. ನನಗೆ ನಾಳೆ ವೈದ್ಯರ ಅಪಾಯಿಂಟ್ಮೆಂಟ್ ಇದೆ. ಐ ಹ್ಯಾವ್ ಎ ಡಾಕ್ಟರ್ ಅಪಾಯಿಂಟ್ಮೆಂಟ್ ಟುಮಾರೋ. ಐ ಹ್ಯಾವ್ ಅ ಡಾಕ್ಟರ್ ಅಪಾಯಿಂಟ್ಮೆಂಟ್ ಟುಮಾರೋ. ಅಡಚಣೆಗಾಗಿ ಕ್ಷಮಿಸಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಇಲ್ಲಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂದರೆ ಅಡಚಣೆಗಾಗಿ. ಸಾರಿ ಅಂದರೆ ಕ್ಷಮಿಸಿ. ಅಡಚಣೆಗಾಗಿ ಕ್ಷಮಿಸಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ನಿಮ್ಮ ಕ್ಲಾಸ್ ಟೀಚರ್ ಯಾರು? ಹೂ ಈಸ್ ಯುವರ್ ಕ್ಲಾಸ್ ಟೀಚರ್? ಇಲ್ಲಿ ಹೂ ಈಸ್ ಯುವರ್ ಅಂದರೆ ನಿಮ್ಮ ಯಾರು. ಕ್ಲಾಸ್ ಟೀಚರ್ ಅಂದರೆ ಕ್ಲಾಸ್ ಟೀಚರ್. ನಿಮ್ಮ ಕ್ಲಾಸ್ ಟೀಚರ್ ಯಾರು? ಹೂ ಈಸ್ ಯುವರ್ ಕ್ಲಾಸ್ ಟೀಚರ್? ಹೂ ಈಸ್ ಯುವರ್ ಕ್ಲಾಸ್ ಟೀಚರ್? ನೀವು ಯಾವಾಗ ತಲುಪುತ್ತೀರಿ? ವೆನ್ ವಿಲ್ ಯು ರೀಚ್? ಇಲ್ಲಿ ವೆನ್ ಅಂದರೆ ಯಾವಾಗ. ವಿಲ್ ಯು ರೀಚ್ ಅಂದರೆ ನೀವು ತಲುಪುತ್ತೀರಿ. ನೀವು ಯಾವಾಗ ತಲುಪುತ್ತೀರಿ? ವೆನ್ ವಿಲ್ ಯು ರೀಚ್? ವೆನ್ ವಿಲ್ ಯು ರೀಚ್? ನೀವು ಇಂಗ್ಲಿಷ್ ಮಾತನಾಡುತ್ತೀರಾ? ಡು ಯು ಸ್ಪೀಕ್ ಇಂಗ್ಲಿಷ್? ಇಲ್ಲಿ ಡು ಯು ಸ್ಪೀಕ್ ಅಂದರೆ ನೀವು ಮಾತನಾಡುತ್ತೀರಾ. ಇಂಗ್ಲಿಷ್ ಅಂದರೆ ಇಂಗ್ಲಿಷ್. ನೀವು ಇಂಗ್ಲಿಷ್ ಮಾತನಾಡುತ್ತೀರಾ? ಡು ಯು ಸ್ಪೀಕ್ ಇಂಗ್ಲಿಷ್? ನೀವು ಇಂಗ್ಲಿಷ್ ಮಾತನಾಡುತ್ತೀರಾ? ಡು ಯು ಸ್ಪೀಕ್ ಇಂಗ್ಲಿಷ್? ನಾನು ಮನೆಗೆ ಹೋಗ ಬಯಸುತ್ತೇನೆ. ಐ ವಾಂಟ್ ಟು ಗೋ ಹೋಮ್. ಇಲ್ಲಿ ಐ ಅಂದರೆ ನಾನು. ವಾಂಟ್ ಟು ಗೋ ಹೋಮ್ ಅಂದರೆ
ಮನೆಗೆ ಹೋಗ ಬಯಸುತ್ತೇನೆ. ನಾನು ಮನೆಗೆ ಹೋಗ ಬಯಸುತ್ತೇನೆ. ಐ ವಾಂಟ್ ಟು ಗೋ ಹೋಮ್. ಐ ವಾಂಟ್ ಟು ಗೋ ಹೋಮ್. ಅವರು ಇಂದು ನನ್ನೊಂದಿಗೆ ಶಾಪಿಂಗ್ಗೆ ಹೋಗುತ್ತಿದ್ದಾರೆ. ದೇ ಆರ್ ಗೋಯಿಂಗ್ ಟು ದ ಶಾಪಿಂಗ್ ವಿತ್ ಮೀ. ಇಲ್ಲಿ ದೇ ಅಂದರೆ ಅವರು, ಟುಡೇ ಅಂದರೆ ಇಂದು, ಗೋಯಿಂಗ್ ಟು ಶಾಪಿಂಗ್ ವಿತ್ ಮೀ ಅಂದರೆ ನನ್ನೊಂದಿಗೆ ಶಾಪಿಂಗ್ಗೆ ಹೋಗುತ್ತಿದ್ದಾರೆ. ದೇ ಆರ್ ಗೋಯಿಂಗ್ ಟು ಶಾಪಿಂಗ್ ವಿತ್ ಮೀ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನನಗೆ ಐಸ್ ಕ್ರೀಮ್ ಇಷ್ಟ. ಐ ಲೈಕ್ ಐಸ್ ಕ್ರೀಮ್. ಇಲ್ಲಿ ಐ ಲೈಕ್ ಅಂದರೆ ನನಗೆ ಇಷ್ಟ, ಐಸ್ ಕ್ರೀಮ್ ಅಂದರೆ ಐಸ್ ಕ್ರೀಮ್. ನನಗೆ ಐಸ್ ಕ್ರೀಮ್ ಇಷ್ಟ. ಐ ಲೈಕ್ ಐಸ್ ಕ್ರೀಮ್. ಐ ಲೈಕ್ ಐಸ್ ಕ್ರೀಮ್. ನಾವು ಬೆಂಗಳೂರು ನಗರದಲ್ಲಿ ವಾಸಿಸುತ್ತೇವೆ. ವಿ ವಿಲ್ ಲಿವ್ ಇನ್ ಬ್ಯಾಂಗ್ಳೂರ್ ಸಿಟಿ. ಇಲ್ಲಿ ವಿ ವಿಲ್ ಲಿವ್ ಅಂದರೆ ನಾವು ವಾಸಿಸುತ್ತೇವೆ, ಇನ್ ಬ್ಯಾಂಗ್ಳೂರ್ ಸಿಟಿ ಅಂದರೆ ಬೆಂಗಳೂರು ನಗರದಲ್ಲಿ. ನಾವು ಬೆಂಗಳೂರು ನಗರದಲ್ಲಿ ವಾಸಿಸುತ್ತೇವೆ. ವಿ ವಿಲ್ ಲಿವ್ ಇನ್ ಬ್ಯಾಂಗ್ಳೂರ್ ಸಿಟಿ. ಅವರು ಊಟದ ನಂತರ ನಿನ್ನೆ ಉದ್ಯಾನವನಕ್ಕೆ ಹೋದರು. ದೆ ವೆಂಟ್ ಟು ದ ಪಾರ್ಕ್ ಎಸ್ಟರ್ಡೇ ಆಫ್ಟರ್ ಲಂಚ್. ಇಲ್ಲಿ ದೆ ವೆಂಟ್ ಟು ದ ಪಾರ್ಕ್ ಅಂದರೆ ಉದ್ಯಾನವನಕ್ಕೆ ಹೋದರು. ಎಸ್ಟರ್ಡೇ ಆಫ್ಟರ್ ಲಂಚ್ ಅಂದರೆ ನಿನ್ನೆ ಊಟದ ನಂತರ. ದೆ ವೆಂಟ್ ಟು ದ ಪಾರ್ಕ್ ಎಸ್ಟರ್ಡೇ ಆಫ್ಟರ್ ಲಂಚ್. ದೆ ವೆಂಟ್ ಟು ದ ಪಾರ್ಕ್ ಎಸ್ಟರ್ಡೇ ಆಫ್ಟರ್ ಲಂಚ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಅವಳು ಹೊಸ ಕಾರು ಪಡೆದಳು. ಶಿ ಗಾಟ್ ಅ ನ್ಯೂ ಕಾರ್. ಇಲ್ಲಿ ಅವಳು ಅಂದರೆ ಶಿ, ಗಾಟ್ ಅ ನ್ಯೂ ಕಾರ್ ಅಂದರೆ ಹೊಸ ಕಾರು ಪಡೆದಳು. ಅವಳು ಹೊಸ ಕಾರು ಪಡೆದಳು. ಶಿ ಗಾಟ್ ಅ ನ್ಯೂ ಕಾರ್. ಶಿ ಗಾಟ್ ಅ ನ್ಯೂ ಕಾರ್. ನೀವು ಹೊಸ ರೆಸ್ಟೋರೆಂಟ್ ಬಗ್ಗೆ ಕೇಳಿದ್ದೀರಾ? ಡಿಡ್ ಯು ಹಿಯರ್ ಅಬೌಟ್ ದ ನ್ಯೂ ರೆಸ್ಟೋರೆಂಟ್? ಇಲ್ಲಿ ಡಿಡ್ ಯು ಹಿಯರ್ ಅಬೌಟ್ ಅಂದರೆ ನೀವು ಬಗ್ಗೆ ಕೇಳಿದ್ದೀರಾ. ದ ನ್ಯೂ ರೆಸ್ಟೋರೆಂಟ್ ಅಂದರೆ ಹೊಸ ರೆಸ್ಟೋರೆಂಟ್. ನೀವು ಹೊಸ ರೆಸ್ಟೋರೆಂಟ್ ಬಗ್ಗೆ ಕೇಳಿದ್ದೀರಾ? ಡಿಡ್ ಯು ಹಿಯರ್ ಅಬೌಟ್ ದ ನ್ಯೂ ರೆಸ್ಟೋರೆಂಟ್? ಡಿಡ್ ಯು ಹಿಯರ್ ಅಬೌಟ್ ದ ನ್ಯೂ ರೆಸ್ಟೋರೆಂಟ್? ನಾನು ನಿನ್ನೆ ತಡ ಮಲಗಲು ಹೋದೆ. ಐ ವೆಂಟ್ ಟು ಬೆಡ್ ಲೇಟ್ ಲಾಸ್ಟ್ ನೈಟ್. ಇಲ್ಲಿ ಐ ವೆಂಟ್ ಟು ಬೆಡ್ ಅಂದರೆ ಮಲಗಲು ಹೋದೆ. ಲೇಟ್ ಲಾಸ್ಟ್ ನೈಟ್ ಅಂದರೆ ನಾನು ನಿನ್ನೆ ತಡ. ನಾನು ನಿನ್ನೆ ತಡ ಮಲಗಲು ಹೋದೆ. ಐ ವೆಂಟ್ ಟು ಬೆಡ್ ಲೇಟ್ ಲಾಸ್ಟ್ ನೈಟ್. ಐ ವೆಂಟ್ ಟು ಬೆಡ್ ಲೇಟ್ ಲಾಸ್ಟ್ ನೈಟ್. ನನ್ನ ಜೀವನದಲ್ಲಿ ನನಗೆ ನೀನು ಬೇಕು. ಐ ನೀಡ್ ಯು ಇನ್ ಮೈ ಲೈಫ್. ಇಲ್ಲಿ ನನ್ನ ಜೀವನದಲ್ಲಿ ಅಂದರೆ ಇನ್ ಮೈ ಲೈಫ್, ನನಗೆ ನೀನು ಬೇಕು ಅಂದರೆ ಐ ನೀಡ್ ಯು. ಐ ನೀಡ್ ಯು ಇನ್ ಮೈ ಲೈಫ್. ಐ ನೀಡ್ ಯು ಇನ್ ಮೈ ಲೈಫ್. ನಾವೀಗ ದೇವಸ್ಥಾನದಲ್ಲಿದ್ದೇವೆ. ವಿ ಆರ್ ಇನ್ ದ ಟೆಂಪಲ್ ರೈಟ್ ನೌ. ಇಲ್ಲಿ ವಿ ರೈಟ್ ನೌ ಅಂದರೆ ನಾವೀಗ, ಆರ್ ಇನ್ ದ ಟೆಂಪಲ್ ಅಂದರೆ ದೇವಸ್ಥಾನದಲ್ಲಿದ್ದೇವೆ. ನಾವೀಗ ದೇವಸ್ಥಾನದಲ್ಲಿದ್ದೇವೆ. ವಿ ಆರ್ ಇನ್ ದ ಟೆಂಪಲ್ ರೈಟ್ ನೌ. ನಿಮ್ಮ ಊಟವನ್ನು ಬೇಗ ಮುಗಿಸಿ. ಫಿನಿಶ್ ಯುವರ್ ಲಂಚ್ ಫಾಸ್ಟ್. ಇಲ್ಲಿ ಫಿನಿಶ್ ಲಂಚ್ ಫಾಸ್ಟ್ ಅಂದರೆ ಊಟವನ್ನು ಬೇಗ ಮುಗಿಸಿ. ಯುವರ್ ಅಂದರೆ ನಿಮ್ಮ. ನಿಮ್ಮ ಊಟವನ್ನು ಬೇಗ ಮುಗಿಸಿ. ಫಿನಿಶ್ ಯುವರ್ ಲಂಚ್ ಫಾಸ್ಟ್. ಫಿನಿಶ್ ಯುವರ್ ಲಂಚ್ ಫಾಸ್ಟ್. ನೀವು ತುಂಬ ಸಹಾಯಕವಾಗಿದ್ದೀರಿ. ಯು ಆರ್ ಸೋ ಹೆಲ್ಪ್ಫುಲ್. ಇಲ್ಲಿ ಯು ಆರ್ ಸೋ ಅಂದರೆ ನೀವು ತುಂಬ, ಹೆಲ್ಪ್ಫುಲ್ ಅಂದರೆ ಸಹಾಯಕವಾಗಿದ್ದೀರಿ. ಯು ಆರ್ ಸೋ ಹೆಲ್ಪ್ಫುಲ್. ಯು ಆರ್ ಸೋ ಹೆಲ್ಪ್ಫುಲ್. ನಾನು ಅಡುಗೆ ಮಾಡಲು ಬಯಸುತ್ತೇನೆ. ಐ ವಾಂಟ್ ಟು ಕುಕ್. ಇಲ್ಲಿ ಐ ವಾಂಟ್ ಟು ಅಂದರೆ ನಾನು ಮಾಡಲು ಬಯಸುತ್ತೇನೆ. ಅಡುಗೆ ಅಂದರೆ ಕುಕ್. ನಾನು ಅಡುಗೆ ಮಾಡಲು ಬಯಸುತ್ತೇನೆ. ಐ ವಾಂಟ್ ಟು ಕುಕ್. ನನ್ನ ಮನೆ ಕೆಲಸದಲ್ಲಿ ನನಗೆ ಸಹಾಯ ಬೇಕು. ಐ ನೀಡ್ ಹೆಲ್ಪ್ ವಿತ್ ಮೈ ಹೋಮ್ವರ್ಕ್. ಇಲ್ಲಿ ಹೋಮ್ವರ್ಕ್ ಅಂದರೆ ಮನೆ ಕೆಲಸ. ಐ ನೀಡ್ ಹೆಲ್ಪ್ ಅಂದರೆ ನನಗೆ ಸಹಾಯ ಬೇಕು.
ಐ ನೀಡ್ ಹೆಲ್ಪ್ ವಿತ್ ಮೈ ಹೋಮ್ ವರ್ಕ್. ಐ ನೀಡ್ ಹೆಲ್ಪ್ ವಿತ್ ಮೈ ಹೋಮ್ ವರ್ಕ್. ನಾವು ಪಾರ್ಟಿಯಲ್ಲಿ ಉತ್ತಮ ಸಮಯವನ್ನು ಹೊಂದಿದ್ದೇವೆ. ವಿ ಹ್ಯಾಡ್ ಗುಡ್ ಟೈಮ್ ಅಟ್ ದ ಪಾರ್ಟಿ. ಇಲ್ಲಿ ಅಟ್ ದ ಪಾರ್ಟಿ ಅಂದರೆ ಪಾರ್ಟಿಯಲ್ಲಿ. ವಿ ಹ್ಯಾಡ್ ಗುಡ್ ಟೈಮ್ ಅಂದರೆ ಸಮಯವನ್ನು ಹೊಂದಿದ್ದೇವೆ. ವಿ ಹ್ಯಾಡ್ ಗುಡ್ ಟೈಮ್ ಅಟ್ ದ ಪಾರ್ಟಿ. ನಾನು ಒಳಗೆ ಬರಬಹುದೇ? ಮೇ ಐ ಕಮ್ ಇನ್. ಇಲ್ಲಿ ಮೇ ಐ ಕಮ್ ಅಂದರೆ ನಾನು ಬರಬಹುದೇ? ಒಳಗೆ ಅಂದರೆ ಇನ್. ನಾನು ಒಳಗೆ ಬರಬಹುದೇ? ಮೇ ಐ ಕಮ್ ಇನ್. ಮೇ ಐ ಕಮ್ ಇನ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನನ್ನ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ. ಲಿಸನ್ ಟು ಮೀ ಕೇರ್ಫುಲಿ. ಇಲ್ಲಿ ಲಿಸನ್ ಟು ಮೀ ಅಂದರೆ ನನ್ನ ಮಾತನ್ನು ಆಲಿಸಿ, ಕೇರ್ಫುಲಿ ಅಂದರೆ ಎಚ್ಚರಿಕೆಯಿಂದ. ನನ್ನ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ. ಲಿಸನ್ ಟು ಮೀ ಕೇರ್ಫುಲಿ. ಬಾಗಿಲು ತಟ್ಟಿ. ನಾಕ್ ದ ಡೋರ್. ಇಲ್ಲಿ ಡೋರ್ ಅಂದರೆ ಬಾಗಿಲು, ತಟ್ಟಿ ಅಂದರೆ ನಾಕ್. ಬಾಗಿಲು ತಟ್ಟಿ. ನಾಕ್ ದ ಡೋರ್. ಬಾಗಿಲು ತಟ್ಟಿ. ನಾಕ್ ದ ಡೋರ್. ನಾಕ್ ದ ಡೋರ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಮರೆಯಬೇಡಿ. ಡೋಂಟ್ ಫರ್ಗೆಟ್. ಇಲ್ಲಿ ಡೋಂಟ್ ಎಂಬ ಪದವು ನಿಷೇಧಾರ್ಥಕವನ್ನು ಸೂಚಿಸುತ್ತದೆ, ಅಂದರೆ ಮಾಡಬೇಡಿ, ಹೋಗಬೇಡಿ ಎಂಬ ಅರ್ಥ. ಸೊ ಟೋಟಲಿ ಮರೆಯಬೇಡಿ ಅಂದರೆ ಡೋಂಟ್ ಫರ್ಗೆಟ್. ಮರೆಯಬೇಡಿ, ಡೋಂಟ್ ಫರ್ಗೆಟ್. ಭೀತಿಗೊಳಗಾಗಬೇಡಿ. ಭೀತಿಗೊಳಗಾಗಬೇಡಿ. ಡೋಂಟ್ ಪ್ಯಾನಿಕ್. ಇಲ್ಲಿ ಭೀತಿ ಅಂದರೆ ಪ್ಯಾನಿಕ್, ಒಳಗಾಗಬೇಡಿ ಅಂದರೆ ಡೋಂಟ್. ಭೀತಿಗೊಳಗಾಗಬೇಡಿ, ಡೋಂಟ್ ಪ್ಯಾನಿಕ್. ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಿ. ಸಿಟ್ ಬಿಸೈಡ್ ಮೀ. ಇಲ್ಲಿ ಬಿಸೈಡ್ ಅಂದರೆ ಪಕ್ಕದಲ್ಲಿ, ಸಿಟ್ ಮೀ ಅಂದರೆ ನನ್ನ ಕುಳಿತುಕೊಳ್ಳಿ. ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಿ. ಸಿಟ್ ಬಿಸೈಡ್ ಮೀ. ಸಿಟ್ ಬಿಸೈಡ್ ಮೀ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ದಯವಿಟ್ಟು ಸಮಯಕ್ಕೆ ಸರಿಯಾಗಿರಿ. ಬಿ ಆನ್ ಟೈಮ್ ಪ್ಲೀಸ್. ಇಲ್ಲಿ ಬಿ ಆನ್ ಟೈಮ್ ಅಂದರೆ ಸಮಯಕ್ಕೆ ಸರಿಯಾಗಿ, ಪ್ಲೀಸ್ ಅಂದರೆ ದಯವಿಟ್ಟು. ದಯವಿಟ್ಟು ಸಮಯಕ್ಕೆ ಸರಿಯಾಗಿರಿ. ಬಿ ಆನ್ ಟೈಮ್ ಪ್ಲೀಸ್. ಬಿ ಆನ್ ಟೈಮ್ ಪ್ಲೀಸ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇದು ಇಂದು ಸಾಧ್ಯವೇ? ಈಸ್ ಇಟ್ ಪಾಸಿಬಲ್ ಟುಡೇ? ಇಲ್ಲಿ ಈಸ್ ಇಟ್ ಅಂದರೆ ಇದು, ಪಾಸಿಬಲ್ ಟುಡೇ ಅಂದರೆ ಇಂದು ಸಾಧ್ಯವೇ. ಇದು ಇಂದು ಸಾಧ್ಯವೇ? ಈಸ್ ಇಟ್ ಪಾಸಿಬಲ್ ಟುಡೇ? ಈಸ್ ಇಟ್ ಪಾಸಿಬಲ್ ಟುಡೇ? ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಆಹಾರವನ್ನು ಚೆಲ್ಲಬೇಡಿ. ಡೋಂಟ್ ಸ್ಪಿಲ್ ದ ಫುಡ್. ಇಲ್ಲಿ ಡೋಂಟ್ ಸ್ಪಿಲ್ ಅಂದರೆ ಚೆಲ್ಲಬೇಡಿ, ಆಹಾರವನ್ನು ಅಂದರೆ ದ ಫುಡ್. ಆಹಾರವನ್ನು ಚೆಲ್ಲಬೇಡಿ. ಡೋಂಟ್ ಸ್ಪಿಲ್ ದ ಫುಡ್. ಡೋಂಟ್ ಸ್ಪಿಲ್ ದ ಫುಡ್. ನಾನು ಭಾವಿಸುತ್ತೇನೆ. ಐ ಥಿಂಕ್ ಸೋ. ಇಲ್ಲಿ ಐ ಅಂದರೆ ನಾನು, ಥಿಂಕ್ ಸೋ ಅಂದರೆ ಭಾವಿಸುತ್ತೇನೆ. ನಾನು ಭಾವಿಸುತ್ತೇನೆ. ಐ ಥಿಂಕ್ ಸೋ. ಐ ಥಿಂಕ್ ಸೋ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಯಾವ ಕಾರಣಕ್ಕಾಗಿ? ಫಾರ್ ವಾಟ್ ರೀಸನ್. ಇಲ್ಲಿ ಫಾರ್ ವಾಟ್ ಅಂದರೆ ಯಾವುದಕ್ಕಾಗಿ, ರೀಸನ್ ಅಂದರೆ ಕಾರಣ. ಯಾವ ಕಾರಣಕ್ಕಾಗಿ? ಫಾರ್ ವಾಟ್ ರೀಸನ್. ಫಾರ್ ವಾಟ್ ರೀಸನ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನೀವು ನನಗೆ ಒಂದು ಉಪಕಾರ ಮಾಡಬಹುದೇ? ಕ್ಯಾನ್ ಯು ಡೂ ಮೀ ಎ ಫೇವರ್? ಇಲ್ಲಿ ಆ ಫೇವರ್ ಅಂದರೆ ಒಂದು ಉಪಕಾರ. ಕ್ಯಾನ್ ಯು ಡೂ ಮೀ ಅಂದರೆ ನೀವು ನನಗೆ ಮಾಡಬಹುದೇ? ನೀವು ನನಗೆ ಒಂದು ಉಪಕಾರ ಮಾಡಬಹುದೇ? ಕ್ಯಾನ್ ಯು ಡೂ ಮೀ ಎ ಫೇವರ್? ನಾನು ಅವಸರದಲ್ಲಿಲ್ಲ. ಐ ಆಮ್ ನಾಟ್ ಇನ್ ಅ ಹರಿ. ಇಲ್ಲಿ ಐ ಆಮ್ ಅಂದರೆ ನಾನು, ನಾಟ್ ಇನ್ ಎ ಹರಿ ಅಂದರೆ ಅವಸರದಲ್ಲಿಲ್ಲ. ನಾನು ಅವಸರದಲ್ಲಿಲ್ಲ. ಐ ಆಮ್ ನಾಟ್ ಇನ್ ಅ ಹರಿ.
ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನನ್ನನ್ನು ದೂಷಿಸಬೇಡಿ. ಡೋಂಟ್ ಬ್ಲೇಮ್ ಮೀ. ಇಲ್ಲಿ ಡೋಂಟ್ ಬ್ಲೇಮ್ ಅಂದರೆ ದೂಷಿಸಬೇಡಿ, ಮೀ ಅಂದರೆ ನನ್ನನ್ನು. ನನ್ನನ್ನು ದೂಷಿಸಬೇಡಿ. ಡೋಂಟ್ ಬ್ಲೇಮ್ ಮೀ. ಡೋಂಟ್ ಬ್ಲೇಮ್ ಮೀ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಅದು ಅಲ್ಲೇ ಇರಲಿ. ಲೆಟ್ ಇಟ್ ಬಿ ದೇರ್. ಇಲ್ಲಿ ಇಟ್ ಅಂದರೆ ಅದು, ಲೆಟ್ ಬಿ ದೇರ್ ಅಂದರೆ ಅಲ್ಲೇ ಇರಲಿ. ಅದು ಅಲ್ಲೇ ಇರಲಿ. ಲೆಟ್ ಇಟ್ ಬಿ ದೇರ್. ಲೆಟ್ ಇಟ್ ಬಿ ದೇರ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಾನು ತಪ್ಪು ಮಾಡಿದೆ. ಐ ಮೇಡ್ ಅ ಮಿಸ್ಟೇಕ್. ಇಲ್ಲಿ ಐ ಅಂದರೆ ನಾನು, ಮೇಡ್ ಅ ಮಿಸ್ಟೇಕ್ ಅಂದರೆ ತಪ್ಪು ಮಾಡಿದೆ. ನಾನು ತಪ್ಪು ಮಾಡಿದೆ. ಐ ಮೇಡ್ ಅ ಮಿಸ್ಟೇಕ್. ಐ ಮೇಡ್ ಅ ಮಿಸ್ಟೇಕ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಿಮಗೆ ಸಾಧ್ಯವಾದರೆ ಮಾಡಿ. ಡೂ ಇಫ್ ಯು ಕ್ಯಾನ್. ಇಲ್ಲಿ ಡೂ ಅಂದರೆ ಮಾಡಿ, ಇಫ್ ಯು ಕ್ಯಾನ್ ಅಂದರೆ ನಿಮಗೆ ಸಾಧ್ಯವಾದರೆ. ನಿಮಗೆ ಸಾಧ್ಯವಾದರೆ ಮಾಡಿ. ಡೂ ಇಫ್ ಯು ಕ್ಯಾನ್. ಡೂ ಇಫ್ ಯು ಕ್ಯಾನ್. ನೀವು ಅದನ್ನು ನನಗೆ ಹೇಳಿದ್ದೀರಾ. ಡಿಡ್ ಯು ಟೆಲ್ ಮಿ ದಟ್. ಇಲ್ಲಿ ಯು ಅಂದರೆ ನೀವು, ಮೀ ಅಂದರೆ ನನಗೆ, ದಟ್ ಅಂದರೆ ಅದನ್ನು, ಟೆಲ್ ಅಂದರೆ ಹೇಳಿದ್ದೀರಾ. ನೀವು ಅದನ್ನು ನನಗೆ ಹೇಳಿದ್ದೀರಾ. ಡಿಡ್ ಯು ಟೆಲ್ ಮಿ ದಟ್. ಡಿಡ್ ಯು ಟೆಲ್ ಮಿ ದಟ್. ನೀನು ಯಾಕೆ ಹೀಗಿರುವೆ. ವೈ ಆರ್ ಯು ಲೈಕ್ ದಿಸ್. ಇಲ್ಲಿ ನೀನು ಯಾಕೆ ಅಂದರೆ ವೈ ಆರ್ ಯು, ಹೀಗಿರುವೆ ಅಂದರೆ ಲೈಕ್ ದಿಸ್. ನೀನು ಯಾಕೆ ಹೀಗಿರುವೆ. ವೈ ಆರ್ ಯು ಲೈಕ್ ದಿಸ್. ವೈ ಆರ್ ಯು ಲೈಕ್ ದಿಸ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇದು ಭಾರವಾಗಿದೆಯೇ. ಈಸ್ ಇಟ್ ಹೆವಿ. ಇಲ್ಲಿ ಇಟ್ ಅಂದರೆ ಇದು, ಈಸ್ ಹೆವಿ ಅಂದರೆ ಭಾರವಾಗಿದೆಯೇ. ಇದು ಭಾರವಾಗಿದೆಯೇ. ಈಸ್ ಇಟ್ ಹೆವಿ. ಈಸ್ ಇಟ್ ಹೆವಿ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಅವನು ಹೊರಗೆ ಹೋದನು. ಹಿ ವೆಂಟ್ ಔಟ್. ಇಲ್ಲಿ ಹಿ ಅಂದರೆ ಅವನು, ವೆಂಟ್ ಔಟ್ ಅಂದರೆ ಹೊರಗೆ ಹೋದನು. ಅವನು ಹೊರಗೆ ಹೋದನು. ಹಿ ವೆಂಟ್ ಔಟ್. ಹಿ ವೆಂಟ್ ಔಟ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಿನ್ನ ಕಣ್ಣನ್ನು ತೆರೆ. ಓಪನ್ ಯುವರ್ ಐಸ್. ಇಲ್ಲಿ ಓಪನ್ ಅಂದರೆ ತೆರೆ, ಯುವರ್ ಐಸ್ ಅಂದರೆ ನಿನ್ನ ಕಣ್ಣನ್ನು. ನಿನ್ನ ಕಣ್ಣನ್ನು ತೆರೆ. ಓಪನ್ ಯುವರ್ ಐಸ್. ಓಪನ್ ಯುವರ್ ಐಸ್. ನೀವು ತುಂಬ ವೇಗವಾಗಿ ಹೋಗುತ್ತಿದ್ದೀರಿ. ಯು ಆರ್ ಗೋಯಿಂಗ್ ಟೂ ಫಾಸ್ಟ್. ಇಲ್ಲಿ ಯು ಅಂದರೆ ನೀವು, ಆರ್ ಗೋಯಿಂಗ್ ಟೂ ಫಾಸ್ಟ್ ಅಂದರೆ ತುಂಬ ವೇಗವಾಗಿ ಹೋಗುತ್ತಿದ್ದೀರಿ. ಯು ಆರ್ ಗೋಯಿಂಗ್ ಟೂ ಫಾಸ್ಟ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಿಮ್ಮ ಕಣ್ಣುಗಳನ್ನು ವರ್ಗೀಕರಿಸಿ. ಕ್ಲಾಸ್ ಯುವರ್ ಐಸ್. ಇಲ್ಲಿ ವರ್ಗೀಕರಿಸಿ ಅಂದರೆ ಕ್ಲಾಸ್, ಯುವರ್ ಐಸ್ ಅಂದರೆ ನಿಮ್ಮ ಕಣ್ಣುಗಳನ್ನು. ಕ್ಲಾಸ್ ಯುವರ್ ಐಸ್. ನಾನು ಹೋಗಿ ಹಿಂತಿರುಗುತ್ತೇನೆ. ಐ ವಿಲ್ ಗೋ ಆ್ಯಂಡ್ ಕಮ್ ಬ್ಯಾಕ್. ಇಲ್ಲಿ ಐ ವಿಲ್ ಗೋ ಅಂದರೆ ನಾನು ಹೋಗಿ, ಕಮ್ ಬ್ಯಾಕ್ ಅಂದರೆ ಹಿಂತಿರುಗುತ್ತೇನೆ. ನಾನು ಹೋಗಿ ಹಿಂತಿರುಗುತ್ತೇನೆ. ಐ ವಿಲ್ ಗೋ ಆ್ಯಂಡ್ ಕಮ್ ಬ್ಯಾಕ್. ಏನಾದರೂ ತಪ್ಪಾಗಿದೆಯೇ. ಈಸ್ ಎನಿಥಿಂಗ್ ರಾಂಗ್. ಇಲ್ಲಿ ಎನಿಥಿಂಗ್ ಅಂದರೆ ಏನಾದರೂ, ಈಸ್ ರಾಂಗ್ ಅಂದರೆ ತಪ್ಪಾಗಿದೆಯೇ. ಏನಾದರೂ ತಪ್ಪಾಗಿದೆಯೇ. ಈಸ್ ಎನಿಥಿಂಗ್ ರಾಂಗ್. ಈಸ್ ಎನಿಥಿಂಗ್ ರಾಂಗ್. ಏನಾದರೂ ತಪ್ಪಾಗಿದೆಯೇ. ಈಸ್ ಎನಿಥಿಂಗ್ ರಾಂಗ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಅಲ್ಲಿ ಮಳೆಯಾಗುತ್ತಿದೆ. ಇಟ್ಸ್ ರೈನಿಂಗ್ ದೇರ್. ಇಲ್ಲಿ ಅಲ್ಲಿ ಅಂದರೆ ದೇರ್, ಇಟ್ಸ್ ರೈನಿಂಗ್ ಅಂದರೆ ಮಳೆಯಾಗುತ್ತಿದೆ. ಅಲ್ಲಿ ಮಳೆಯಾಗುತ್ತಿದೆ. ಇಟ್ಸ್ ರೈನಿಂಗ್ ದೇರ್. ಇಟ್ಸ್ ರೈನಿಂಗ್ ದೇರ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಿಮ್ಮ ಸಮಸ್ಯೆ ಏನು.
ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಇಲ್ಲಿ ವಾಟ್ ಅಂದರೆ ಏನು, ಈಸ್ ಯುವರ್ ಅಂದರೆ ನಿಮ್ಮ, ಸಮಸ್ಯೆ ಅಂದರೆ ಪ್ರಾಬ್ಲಮ್. ನಿಮ್ಮ ಸಮಸ್ಯೆ ಏನು? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ನೀವು ಅದನ್ನು ಹೇಗೆ ಮಾಡಿದ್ದೀರಿ? ಹೌ ಡಿಡ್ ಯು ಮೇಕ್ ಇಟ್? ಇಲ್ಲಿ ಹೌ ಅಂದರೆ ಹೇಗೆ, ಡಿಡ್ ಯು ಮೇಕ್ ಇಟ್ ಅಂದರೆ ನೀವು ಅದನ್ನು ಮಾಡಿದ್ದೀರಿ. ನೀವು ಅದನ್ನು ಹೇಗೆ ಮಾಡಿದ್ದೀರಿ? ಹೌ ಡಿಡ್ ಯು ಮೇಕ್ ಇಟ್? ಹೌ ಡಿಡ್ ಯು ಮೇಕ್ ಇಟ್? ನೆಲ ಒರೆಸುವುದು. ಸ್ವೀಪ್ ದ ಫ್ಲೋರ್. ಇಲ್ಲಿ ಸ್ವೀಪ್ ಅಂದರೆ ಒರೆಸು, ದ ಫ್ಲೋರ್ ಅಂದರೆ ನೆಲ. ನೆಲ ಒರೆಸುವುದು. ಸ್ವೀಪ್ ದ ಫ್ಲೋರ್. ಸ್ವೀಪ್ ದ ಫ್ಲೋರ್. ನನಗೆ ಆಸಕ್ತಿ ಇಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಇಲ್ಲಿ ನಾಟ್ ಇಂಟ್ರೆಸ್ಟೆಡ್ ಅಂದರೆ ಆಸಕ್ತಿ ಇಲ್ಲ, ಐ ಆಮ್ ಅಂದರೆ ನನಗೆ. ನನಗೆ ಆಸಕ್ತಿ ಇಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಐ ಆಮ್ ನಾಟ್ interested. I hope you all like the video, friends. If you like the video, please like, share and subscribe to the channel. And also hit on the bell icon. As soon as we upload the video, you will receive notification. Thank you for watching and have a great day.